ತಿರುಮಲದಲ್ಲಿ ಭಕ್ತರ ಬಾಯಾರಿಕೆ ನೀಗಿಸುವಂತಹ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಾಮರ್ಥ್ಯ ಹೆಚ್ಚಳ ಮಾಡೋದಕ್ಕೆ ಟಿಟಿಡಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರದ ಆದೇಶದಂತೆ ಟಿಟಿಡಿ ತಿರುಮಲದಲ್ಲಿ ಇರುವಂತಹ ಜಲಾಶಯಗಳನ್ನು ಸರ್ಕಾರದ ನೀರಾವರಿ ಇಲಾಖೆಗೆ ಹಸ್ತಾಂತರ ಮಾಡಿದೆ. ಇದರ ಭಾಗವಾಗಿ ನೀರಾವರಿ ಇಲಾಖೆ ಸಂಶೋಧನಾ ಪ್ರತಿಕ್ರಿಯೆ ಆರಂಭ ಮಾಡಿದೆ. ಜಲಾಶಯದ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದಕ್ಕೆ ಮಳೆಗಾಲದಲ್ಲಿ ಭಾರೀ ಮಳೆಯಿಂದಾಗಿ ನೀರಿನೊಂದಿಗೆ ಬರುವಂತಹ ಮರಳು, ಬೆಟ್ಟಗಳಿಂದ ಕೊಚ್ಚಿ ಹೋಗಿರುವ ಮಣ್ಣು, ಸಂಗ್ರಹವಾಗಿರುವಂತಹ ಕೆಸರಿನ ಪ್ರಮಾಣವನ್ನು ಅಧ್ಯಯನ ಮಾಡೋದಕ್ಕಂತ ಗೋಗರ್ಭಂ ಜಲಾಶಯದಲ್ಲಿ 4 ದಿನಗಳ ಕಾಲ ಸುಧಾರಿತ ಯಂತ್ರದೊಂದಿಗೆ ಬಾಥಿಮೆಟ್ರಿಕ್ ಸಮೀಕ್ಷೆ ನಡೆಸಲಾಗುತ್ತೆ. ಇದಕ್ಕಾಗಿ ವಿಶೇಷ ದೋಣಿ ತಿರುಮಲಕ್ಕೆ ತರಲಾಗುತ್ತೆ. ಜಲಾಶಯವನ್ನು ಸಮೀಕ್ಷೆ ಮಾಡಲಾಗುತ್ತೆ. ಜಲಾಶಯದಲ್ಲಿ ಸಂಗ್ರಹವಾಗಿರುವಂತಹ ಕೆಸರು, ಜಲಾಶಯದಲ್ಲಿ ದುರಸ್ತಿ ಅಗತ್ಯವಿರುವಂತಹ ಪ್ರದೇಶಗಳನ್ನು ಬಾಥಿಮೆಟ್ರಿಕ್ ಸಮೀಕ್ಷೆ ಮೂಲಕವಾಗಿ ಗುರುತಿಸಲಾಗುತ್ತೆ. ಈ ರೀತಿ ತಿರುಮಲದಲ್ಲಿ ಇರುವಂತಹ ಎಲ್ಲ ಜಲಾಶಯಗಳನ್ನು ಸಮೀಕ್ಷೆ ಮಾಡಿ ಟಿಟಿಡಿ ಅಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ನಂತರ ಟಿಟಿಡಿ ಮಂಡಳಿಯ ನಿರ್ಣಯ ಪ್ರಕಾರ ನೀರಾವರಿ ಇಲಾಖೆ ಈ ಕಾರ್ಯಗಳನ್ನು ಕೈಗೊಳ್ಳುತ್ತೆ. పైకి రాస్తే రాదురా వేస్తున్నాను. ತಿರುಮಲದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಭಕ್ತರು ಹರಿದು ಬರುತ್ತಾರೆ. ಹೀಗಾಗಿ ಭಕ್ತರ ಬಾಯಾರಿಕೆಯನ್ನು ನೀಗಿಸುವಂತಹ ಪ್ರಮುಖ ಜಲಾಶಯಗಳ ನೀರಿನ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದಕ್ಕಂತ ಟಿಟಿಡಿ ಅಧಿಕಾರಿಗಳು ಈಗ ಕ್ರಮ ಕೈಗೊಳ್ತಾ ಇದ್ದಾರೆ. ಸರ್ಕಾರ ಆದೇಶ ಕೊಟ್ಟಿತ್ತು. ಅದರಂತೆ ಟಿಟಿಡಿ ತಿರುಮಲದಲ್ಲಿ ಇರುವಂತಹ ಜಲಾಶಯಗಳನ್ನು ಸರ್ಕಾರದ ನೀರಾವರಿ ಇಲಾಖೆಗೆ ಹಸ್ತಾಂತರ ಮಾಡಿದೆ. ಇದರ ಭಾಗವಾಗಿ ಈಗ ನೀರಾವರಿ ಇಲಾಖೆ ಸಂಶೋಧನಾ ಪ್ರಕ್ರಿಯೆ ಮಾಡ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಜಲಾಶಯಗಳ ಸಾಮರ್ಥ್ಯವನ್ನು ಹೆಚ್ಚಳ ಮಾಡೋದಕ್ಕಂತ ಮಳೆಗಾಲದಲ್ಲಿ ಭಾರಿ ಮಳೆಯಿಂದಾಗಿ ನೀರಿನೊಂದಿಗೆ ಮರಳು, ಬೆಟ್ಟಗಳಿಂದ ಕೊಚ್ಚಿ ಹೋಗಿರುವಂತಹ ಮಣ್ಣು, ಸಂಗ್ರಹವಾಗಿರುವಂತಹ ಕೆಸರಿನ ಪ್ರಮಾಣ ಇದನ್ನು ಅಧ್ಯಯನ ಮಾಡೋದಕ್ಕಂತ ಗೋಗರ್ಭಂ ಜಲಾಶಯದಲ್ಲಿ 4 ದಿನಗಳ ಕಾಲ ಸುಧಾರಿತ ಯಂತ್ರಗಳೊಂದಿಗೆ ಬಾಥಿಮೆಟ್ರಿಕ್ ಸಮೀಕ್ಷೆ ಮಾಡಲಾಯಿತು. ಇದಕ್ಕಾಗಿ ವಿಶೇಷ ದೋಣಿ ತಿರುಮಲಕ್ಕೆ ತರಲಾಗುತ್ತೆ. ಜಲಾಶಯವನ್ನು ಸಮೀಕ್ಷೆ ಮಾಡಲಾಗುತ್ತೆ. ಜಲಾಶಯದಲ್ಲಿ ಸಂಗ್ರಹ ಆಗಿರುವಂತಹ ಕೆಸರು, ಜಲಾಶಯದಲ್ಲಿ ದುರಸ್ತಿಗೆ ಅಗತ್ಯ ಇರುವ ಪ್ರದೇಶಗಳನ್ನು ಬಾಥಿಮೆಟ್ರಿಕ್ ಸಮೀಕ್ಷೆ ಮೂಲಕವಾಗಿ ಗುರುತು ಪತ್ತೆ ಮಾಡಲಾಗುತ್ತೆ. ಈ ರೀತಿಯಾಗಿ ತಿರುಮಲದಲ್ಲಿ ಇರುವಂತಹ ಎಲ್ಲ ಜಲಾಶಯಗಳಲ್ಲಿ ಸಮೀಕ್ಷೆ ಮಾಡಿ ಟಿಟಿಡಿ ಅಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ನಂತರ ಟಿಟಿಡಿ ಮಂಡಳಿ ನಿರ್ಣಯ ಪ್ರಕಾರ ನೀರಾವರಿ ಇಲಾಖೆ ಈ ಕಾರ್ಯಗಳನ್ನು ಕೈಗೊಳ್ಳುತ್ತೆ.